ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಕೇಳಿಬರುತ್ತದೆ. ಅದುವೇ, ಒಬ್ಬ ವಿದೇಶಿ ಆಕ್ರಮಣಕಾರನು ಭಾರತವನ್ನು ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ಬಾರಿ ಏಕೆ ಗುರಿಯಾಗಿಸಿಕೊಂಡ? ಅವನಿಗೆ ಭಾರತದಲ್ಲಿ ಏನು ಬೇಕಾಗಿತ್ತು? ಅವನು ಕೇವಲ ಸಂಪತ್ತಿಗಾಗಿ ದಾಳಿ ಮಾಡಿದನೇ ಅಥವಾ ಸಾಮ್ರಾಜ್ಯ ವಿಸ್ತರಣೆಯ ಕನಸನ್ನು ಹೊಂದಿದ್ದನೇ? ಭಾರತದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ಸೋಮನಾಥ ದೇವಾಲಯದ ಮೇಲೆ ಅವನು ಏಕೆ ದಾಳಿ ಮಾಡಿದ? ಈ ಮಾಹಿತಿಯನ್ನು ತಿಳಿದ ಕೂಡಲೇ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ಮೊಹಮ್ಮದ್ ಗಜ್ನಿಯ ಬಗ್ಗೆ ಅಂತ. ಇಂದಿನ ಈ ವಿಡಿಯೋದಲ್ಲಿ ಭಾರತದ ಮಧ್ಯಕಾಲೀನ ಇತಿಹಾಸದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾದ ಮೊಹಮ್ಮದ್ ಗಜ್ನಿಯ ಭಾರತದ ಮೇಲಿನ ದಾಳಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರಿದು ಮೊಹಮ್ಮದ್ ಗಜ್ನಿ? ಮೊಹಮ್ಮದ್ ಗಜ್ನಿಯು ಕ್ರಿಸ್ತಶಕ 971 ನವೆಂಬರ್ 1ರಂದು ಜನಿಸಿದರು. ತಂದೆ ಸಬಕ್ತಗಿನ್ ಗಜ್ನವಿ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದರು. ಇಂದಿನ ಅಫ್ಘಾನಿಸ್ತಾನದಲ್ಲಿರುವ ಗಜ್ನಿ ನಗರ ಇವರ ರಾಜಧಾನಿಯಾಗಿತ್ತು. ಕ್ರಿಸ್ತಶಕ 997ರಲ್ಲಿ ಗಜ್ನವಿ ಸಾಮ್ರಾಜ್ಯದ ಆಡಳಿತವನ್ನು ಇವನು ವಹಿಸಿಕೊಂಡನು. ತನ್ನ ಆಡಳಿತದ ಅವಧಿಯಲ್ಲಿ ಇವನು ಮಧ್ಯ ಏಷ್ಯಾದ ಅತ್ಯಂತ ಶಕ್ತಿಶಾಲಿ ರಾಜರಲ್ಲಿ ಒಬ್ಬನಾಗಿ ಬೆಳೆದನು. ಅಧಿಕಾರವನ್ನು ಕೇಂದ್ರೀಕರಣಗೊಳಿಸಿಕೊಂಡು ಮೊಹಮ್ಮದನು ತಾನು ಸುಲ್ತಾನ ಎಂಬುದಾಗಿ ಘೋಷಿಸಿಕೊಂಡನು. ಮುಸ್ಲಿಮರಲ್ಲಿ ಸುಲ್ತಾನ ಎಂಬ ಬಿರುದನ್ನು ಪಡೆದ ಮೊದಲ ವ್ಯಕ್ತಿ ಮೊಹಮ್ಮದ್ ಗಜ್ನಿಯಾಗಿದ್ದಾನೆ. ಗಜ್ನಿ ಭಾರತವನ್ನು ಏಕೆ ಗುರಿಯಾಗಿಸಿಕೊಂಡ? ಆ ಕಾಲದಲ್ಲಿ ಭಾರತವು ವಿಶ್ವದ ಅತ್ಯಂತ ಶ್ರೀಮಂತ ಪ್ರದೇಶಗಳಲ್ಲಿ ಒಂದಾಗಿತ್ತು. ದೇವಾಲಯಗಳು, ಅರಮನೆಗಳು ಮತ್ತು ವ್ಯಾಪಾರ ಕೇಂದ್ರಗಳಲ್ಲಿ ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳು ಸಂಗ್ರಹವಾಗಿದ್ದವು. ಭಾರತದ ಸಂಪತ್ತಿನ ಬಗ್ಗೆ ಅರಬ್ ಮತ್ತು ಪರ್ಷಿಯನ್ ವ್ಯಾಪಾರಿಗಳು ಈಗಾಗಲೇ ಗಜ್ನಿಗೆ ಮಾಹಿತಿಯನ್ನು ನೀಡಿದ್ದರು. ಹೀಗಾಗಿ ಭಾರತವು ಗಜ್ನಿಯ ಕಣ್ಣಿಗೆ ಸಂಪತ್ತಿನ ಭಂಡಾರವಾಗಿ ಕಾಣಿಸಿತು. ತನ್ನ ದೊಡ್ಡ ಸೇನೆಯನ್ನು ನಿರ್ವಹಿಸಲು ಮಧ್ಯ ಏಷ್ಯಾದ ಯುದ್ಧಗಳಿಗೆ ಹಣದ ಅಗತ್ಯವೂ ಅವನಿಗಿತ್ತು. ಆದ ಕಾರಣ ಅವನು ಭಾರತವನ್ನು ಗುರಿಯಾಗಿಸಿಕೊಂಡ. ಆ ಕಾಲದಲ್ಲಿ ಭಾರತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇತ್ತು? ಸ್ನೇಹಿತರೆ, ಗಜ್ನಿಯ ದಾಳಿಗಳು ಯಶಸ್ವಿಯಾಗಲು ಭಾರತದ ರಾಜಕೀಯ ಪರಿಸ್ಥಿತಿಯು ಒಂದು ಕಾರಣವಾಗಿತ್ತು. ಆಗ ಭಾರತ ಒಂದೇ ರಾಜ್ಯವಾಗಿರಲಿಲ್ಲ, ಅನೇಕ ಸಣ್ಣ ಸಣ್ಣ ರಾಜ್ಯಗಳಾಗಿ ವಿಭಜನೆಯಾಗಿತ್ತು. ರಾಜ್ಯಗಳ ನಡುವೆ ಒಗ್ಗಟ್ಟಿನ ಕೊರತೆಯೂ ಇತ್ತು. ಒಬ್ಬ ರಾಜನ ಮೇಲೆ ದಾಳಿ ನಡೆದಾಗ ಇತರ ರಾಜರು ನೆರವಿಗೆ ಬರುತ್ತಿರಲಿಲ್ಲ. ಇದೇ ಪರಿಸ್ಥಿತಿಯ ಲಾಭವನ್ನು ಗಜ್ನಿಯು ಪಡೆದುಕೊಂಡನು. ಗಜ್ನಿಯು ಕ್ರಿಸ್ತಶಕ 1000ರಿಂದ 1027ರವರೆಗೆ 17 ಬಾರಿ ಭಾರತದ ಮೇಲೆ ದಂಡಯಾತ್ರೆಗಳನ್ನು ಕೈಗೊಂಡ. ಮೊದಲನೇ ಬಾರಿ ಕ್ರಿಸ್ತಶಕ 1000ರಲ್ಲಿ ವಾಯವ್ಯ ಭಾರತದ ಗಡಿ ಪ್ರದೇಶಗಳ ಮೇಲೆ ಇವನು ದಂಡಯಾತ್ರೆಯನ್ನು ಕೈಗೊಂಡಿದ್ದನು. ಅಲ್ಲಿರುವಂತಹ ಕೋಟೆ ಕತ್ತಲುಗಳೆಲ್ಲವೂ ಮತ್ತು ನಗರಗಳೆಲ್ಲವೂ ಗಜ್ನಿಯ ಹತೋಟಿಗೆ ಬಂದವು. ಕ್ರಿಸ್ತಶಕ 1001ರಲ್ಲಿ ಗಜ್ನಿಯ ಮೊದಲ ಪ್ರಮುಖ ಗುರಿ ಹಿಂದೂ ಶಾಹಿ ಸಾಮ್ರಾಜ್ಯವಾಗಿತ್ತು. ಈ ರಾಜ್ಯವನ್ನು ಜಯಪಾಲ ಎಂಬ ರಾಜನು ಆಳುತ್ತಿದ್ದನು. ಪೇಶಾವರ ಸಮೀಪ ನಡೆದ ಯುದ್ಧದಲ್ಲಿ ಗಜ್ನಿಯ ಸೇನೆ ಜಯಗಳಿಸಿತು. ಈ ಸೋಲು ಹಿಂದೂ ಶಾಹಿ ಸಾಮ್ರಾಜ್ಯದ ಕುಸಿತಕ್ಕೆ ಆರಂಭವಾಯಿತು. ಇದು ಭಾರತದ ಮೇಲೆ ಗಜ್ನಿಯ ಪ್ರಭಾವವನ್ನು ಹೆಚ್ಚಿಸಿತು. 1008ರಲ್ಲಿ ವಹಿಂದ ಯುದ್ಧ. ಜಯಪಾಲನ ಮಗ ಆನಂದಪಾಲ ತನ್ನ ತಂದೆಯ ಸೋಲಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಹಲವು ರಾಜ್ಪೂತ್ ರಾಜರನ್ನು ಒಗ್ಗೂಡಿಸಿದನು. ಭಾರತೀಯ ರಾಜರ ಒಂದು ದೊಡ್ಡ ಒಕ್ಕೂಟ ಗಜ್ನಿಯ ವಿರುದ್ಧ ಹೋರಾಡಿತು. ಆದರೆ ಯುದ್ಧದಲ್ಲಿ ಗಜ್ನಿಯೇ ವಿಜಯಶಾಲಿಯಾದನು. ಈ ವಿಜಯದ ನಂತರ ಪಂಜಾಬ್ ಪ್ರದೇಶದ ಮೇಲೆ ಅವನ ಹಿಡಿತ ಇನ್ನಷ್ಟು ಬಲವಾಯಿತು. ಗಜ್ನಿಯು ದೇವಾಲಯಗಳ ಮೇಲೆ ಏಕೆ ದಾಳಿ ಮಾಡಿದ? ಗಜ್ನಿಯ ಉದ್ದೇಶ ಕೇವಲ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವುದು ಮಾತ್ರವಾಗಿರಲಿಲ್ಲ. ಅವನ ಮುಖ್ಯ ಗುರಿ ಸಂಪತ್ತಾಗಿತ್ತು. ಅದಕ್ಕಾಗಿ ಅವನು ದೇವಾಲಯಗಳನ್ನು ಗುರಿಯಾಗಿಸಿಕೊಂಡನು. ಏಕೆಂದರೆ ಆ ಕಾಲದಲ್ಲಿ ದೇವಾಲಯಗಳು ಕೇವಲ ಧಾರ್ಮಿಕ ಕೇಂದ್ರಗಳಾಗಿರದೆ ಆರ್ಥಿಕ ಕೇಂದ್ರಗಳಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದವು. ಕ್ರಿಸ್ತಶಕ 1014ರಲ್ಲಿ ತಾನೇಶ್ವರದ ಮೇಲೆ ದಾಳಿ ಮಾಡಿದನು. ಇದು ಗಜ್ನಿಯ 10ನೇ ದಂಡಯಾತ್ರೆಯಾಗಿತ್ತು.
ತಾನೇಶ್ವರದ ಹಿಂದೂಗಳು ಹೋರಾಡಿ ಸೋಲಪ್ಪಿದರು. ಇದರಿಂದಾಗಿ ತಾನೇಶ್ವರದ ಕೋಟೆ ಮತ್ತು ಅಗಾಧ ಸಂಪತ್ತು ಮಹಮ್ಮದನ ಕೈ ಸೇರಿತು. ತಾನೇಶ್ವರ್ ನಗರವನ್ನು ಲೂಟಿ ಮಾಡಿ ಚಕ್ರಸ್ವಾಮಿ ದೇವಾಲಯವನ್ನು ಧ್ವಂಸ ಮಾಡಲಾಯಿತು. ಕ್ರಿಸ್ತಶಕ 1018ರಲ್ಲಿ ಮಥುರಾ ಮತ್ತು ಕನೌಜ್ನ ಮೇಲೆ ದಾಳಿ ಮಾಡಿದನು. ಇದು ಈತನ 12ನೇ ದಂಡಯಾತ್ರೆಯಾಗಿತ್ತು. ಕನೌಜ್ ಹಿಂದೂಸ್ತಾನದ ಪ್ರಮುಖ ರಾಜಧಾನಿಯಾಗಿತ್ತು. ಮಥುರಾ ಆ ಕಾಲದ ಶ್ರೀಮಂತ ಧಾರ್ಮಿಕ ನಗರವಾಗಿತ್ತು. ಗಜ್ನಿಯು ಇಲ್ಲಿನ ದೇವಾಲಯಗಳನ್ನು ದೋಚಿದನು. ಈ ದಾಳಿಯಿಂದ ಗಜ್ನಿಗೆ ಅಪಾರ ಸಂಪತ್ತು ದೊರೆಯಿತು. ಈ ದಾಳಿಯು ಗಜ್ನಿಯ ಅತ್ಯಂತ ಯಶಸ್ವಿ ಅಭಿಯಾನಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ತದನಂತರ ಗಜ್ನಿ ಮಹಮ್ಮದನ ದಾಳಿಗಳಲ್ಲಿ ಅತ್ಯಂತ ಪ್ರಮುಖವಾದ ದಾಳಿಯೇ ಸೋಮನಾಥಪುರದ ಮೇಲಿನ ದಾಳಿ. ಅದು 1025 ಮತ್ತು 1026ರಲ್ಲಿ ನಡೆದಂತಹ ಸೋಮನಾಥ ದೇವಾಲಯದ ಮೇಲಿನ ದಾಳಿಯಾಗಿದೆ. ಗುಜರಾತ್ನ ಅರಬ್ಬಿ ಸಮುದ್ರ ತೀರದಲ್ಲಿರುವ ಸೋಮನಾಥ ದೇವಾಲಯ ಇದು ಭಾರತದ ಅತ್ಯಂತ ಶ್ರೀಮಂತ ಮತ್ತು ಪ್ರಸಿದ್ಧ ಶಿವ ದೇವಾಲಯಗಳಲ್ಲಿ ಒಂದಾಗಿತ್ತು. ಸಾವಿರಾರು ಯಾತ್ರಿಕರು ಇಲ್ಲಿಗೆ ಭೇಟಿ ನೀಡುತ್ತಿದ್ದರು. ದೇವಾಲಯಗಳಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಸಂಗ್ರಹವಾಗಿತ್ತು. ಈ ಸಂಪತ್ತಿನ ಬಗ್ಗೆ ತಿಳಿದಿದ್ದ ಗಜ್ನಿಯು 1025ರಲ್ಲಿ ಸೋಮನಾಥದ ಮೇಲೆ ದಾಳಿ ಮಾಡಲು ನಿರ್ಧರಿಸಿದನು. ಮರುಭೂಮಿಯ ಮಾರ್ಗದ ಮೂಲಕ ಇವನು ಗುಜರಾತನ್ನು ಪ್ರವೇಶಿಸಿದನು. ಸ್ಥಳೀಯ ರಾಜರು ಮತ್ತು ಯೋಧರು ಪ್ರತಿರೋಧ ತೋರಿದರೂ ಗಜ್ನಿಯ ಸೇನೆ ಬಲಿಷ್ಠವಾಗಿತ್ತು. ಕೊನೆಗೆ ಸೋಮನಾಥ ದೇವಾಲಯ ಅವನ ಕೈ ಸೇರಿತು. ಇತಿಹಾಸದ ಅನೇಕ ದಾಖಲೆಗಳ ಪ್ರಕಾರ ಇವನು ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ ಮತ್ತು ರತ್ನಗಳನ್ನು ದೋಚಿಕೊಂಡು ಗಜ್ನಿಗೆ ಹಿಂದಿರುಗಿದನು. ಈ ದಾಳಿಯೇ ಇವನನ್ನು ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧನನ್ನಾಗಿ ಮಾಡಿದೆ. ಕೊನೆಯ ದಾಳಿ 1027. ಇದು ಇವನ 17ನೇ ಬಾರಿಯ ದಂಡಯಾತ್ರೆಯಾಗಿದೆ. ಸೋಮನಾಥದಿಂದ ಹಿಂದಿರುಗುವಾಗ ಅವನ ಸೇನೆಗೆ ತೊಂದರೆ ನೀಡಿದ ಜಾಟ್ ಸಮುದಾಯಗಳ ವಿರುದ್ಧ ಇವನು ಮತ್ತೊಂದು ಅಭಿಯಾನವನ್ನು ಕೈಗೊಂಡನು. ಇದನ್ನು ಅವನ ಭಾರತದ ಮೇಲಿನ ಕೊನೆಯ ಪ್ರಮುಖ ದಾಳಿ ಎಂದು ಪರಿಗಣಿಸಲಾಗುತ್ತದೆ. ಗಜ್ನಿ 17 ಬಾರಿ ದಾಳಿಗಳನ್ನು ಮಾಡಿದ ನಂತರ ಉಂಟಾದ ಪರಿಣಾಮಗಳು ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಗಜ್ನಿಯ ಈ ದಾಳಿಗಳು ಭಾರತದ ಇತಿಹಾಸದ ಮೇಲೆ ಆಳವಾದ ಪರಿಣಾಮ ಬೀರಿದವು. ಅನೇಕ ರಾಜ್ಯಗಳು ದುರ್ಬಲವಾದವು. ಅಪಾರ ಸಂಪತ್ತು ಭಾರತದಿಂದ ಹೊರಹೋಯಿತು. ಉತ್ತರ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಅಸ್ಥಿರತೆ ಉಂಟಾಯಿತು. ಮುಂದಿನ ಶತಮಾನಗಳಲ್ಲಿ ನಡೆದ ವಿದೇಶಿ ಆಕ್ರಮಣಗಳಿಗೆ ಈ ಪರಿಸ್ಥಿತಿಯು ಒಂದು ರೀತಿಯಲ್ಲಿ ದಾರಿ ಮಾಡಿಕೊಟ್ಟಿತು. ಸ್ನೇಹಿತರೆ, ಮೊಹಮ್ಮದ್ ಗಜ್ನಿ ಭಾರತದಲ್ಲಿ ಶಾಶ್ವತ ಸಾಮ್ರಾಜ್ಯ ಸ್ಥಾಪಿಸಲು ಹೆಚ್ಚು ಪ್ರಯತ್ನಿಸಲಿಲ್ಲ. ಆದರೆ ಅವನು ಭಾರತದ ಸಂಪತ್ತನ್ನು ಗುರಿಯಾಗಿಸಿಕೊಂಡು ಪದೇ ಪದೇ ದಾಳಿ ನಡೆಸಿದನು. ಇವನ 17 ದಾಳಿಗಳು ಭಾರತದ ಮಧ್ಯಕಾಲೀನ ಇತಿಹಾಸದ ಪ್ರಮುಖ ಅಧ್ಯಾಯವಾಗಿ ಉಳಿದಿವೆ. ಇತಿಹಾಸವು ನಮಗೆ ಕೇವಲ ಭೂತಕಾಲವನ್ನು ತಿಳಿಸುವುದಲ್ಲ, ಏಕತೆ, ಭದ್ರತೆ ಮತ್ತು ದೂರದೃಷ್ಟಿಯ ಮಹತ್ವವನ್ನು ಕೂಡ ಕಲಿಸಿಕೊಡುತ್ತದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.